ಶ್ರೀನಗರದ ನೌಗಾಂ ಠಾಣೆಯ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀವಿ. ಸ್ಫೋಟದಲ್ಲಿ ರಾಜ್ಯ ತನಿಖಾ ದಳದ ಇನ್ಸ್ಪೆಕ್ಟರ್ ಅಸರ್ ಸಾವನ್ನಪ್ಪಿದ್ದಾರೆ. ಸ್ಫೋಟದಲ್ಲಿ ಇನ್ಸ್ಪೆಕ್ಟರ್ ಸೇರಿ 9 ಜನ ದುರ್ಮರಣವನ್ನ ಹೊಂದಿರೋದ್ರ ಮಾಹಿತಿ ಸಿಗ್ತಾ ಇದೆ. ಬ್ಲಾಸ್ಟ್ನ ಇಂಟೆನ್ಸಿಟಿ ತೋರಿಸ್ತಾ ಇದೆ, ನೀವು ಅರ್ಥ ಮಾಡ್ಕೊಳ್ಬೋದು. ಅದರಲ್ಲಿ ಪಾಪ ತುಂಬಾ ಇನ್ವೆಸ್ಟಿಗೇಷನ್ ಅಸೆಟ್ಸ್ ಅಂತ ನಾವು ಆಫೀಸರ್ಸ್ ಅನ್ನು ಕರಿತಾ ಇದ್ವಲ್ಲ, ಅವರು ಸಾವನ್ನಪ್ಪಿರೋದು ಅತ್ಯಂತ ದುರ್ದೈವದ ವಿಚಾರ. ಬಟ್ ಇಲ್ಲಿ ನನಗೆ ಕೆಲ ಅನುಮಾನಗಳಿದೆ. ಏನು ಅನುಮಾನ ಅಂದರೆ, ಸ್ಫೋಟಕಗಳನ್ನು ಯೂಶಲಿ ಪರಿಶೀಲನೆ ಇಲ್ಲಿ ಮಾಡಲ್ಲ, ಸೀಲ್ ಮಾಡ್ತಾರೆ. ಆಮೇಲೆ ಅಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಆ ಸ್ಫೋಟಕಗಳನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಓದಿ ತಿಳ್ಕೊಂಡು ಅದರಲ್ಲೇ ಕೆಲಸ ಮಾಡೋ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರು ಕಣ್ತಪ್ಪಿ ಇಂಥದ್ದೊಂದು ಸ್ಫೋಟ ಆಗೋಕ್ಕೆ ಸಾಧ್ಯನಾ? ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಈ ಸ್ಫೋಟಕಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತಾನೆ ಒಂದು ಎಕ್ಸ್ಪರ್ಟ್ ಟೀಮ್ ಇರುತ್ತೆ ಶಬೀರ್, ನನಗೆ ಗೊತ್ತಿರೋ ಹಾಗೆ. ಸೊ ಅವರೆಲ್ಲ ಉಪಸ್ಥಿತರಿದ್ರು, ಮಿಸ್ಹ್ಯಾಂಡ್ಲಿಂಗ್ ಆಯಿತು ಅಂತ ಅನಿಸ್ತಾ ಇದೆಯಾ, ಅಥವಾ ಪ್ರಾಬಬ್ಲಿ ಈ ಸ್ಫೋಟ ಅಥವಾ ಈ ತನಿಖೆಗೆ ಸಂಬಂಧಪಟ್ಟಂತೆ ಕೆಲ ಕಾರ್ಗಳನ್ನು ಕೂಡ ಸೀಸ್ ಮಾಡಿದ್ರು ಅನ್ನೋದನ್ನ ನಾನು ಒಂದು ಕಡೆ ಓದ್ತಾ ಇದ್ದೆ. ಸೊ ಆ ಕಾರಲ್ಲಿ ಯಾವುದ್ರಲ್ಲಾದರೂ ID ಇಟ್ಟು ಬ್ಲಾಸ್ಟ್ ಮಾಡಿರುವಂತಹ ಚಾನ್ಸಸ್ ಎಷ್ಟಿದೆ? ಆ ಆ್ಯಂಗಲ್ನಲ್ಲಿ ತನಿಖೆ ಆಗ್ತಾ ಇದೆಯಾ? ಆಮೇಲೆ ಇಲ್ಲಿ ತನಕ ಈ ಎಲ್ಲ ಘಟನೆಯ ಹೊಣೆಯನ್ನು ಯಾವುದಾದ್ರೂ ಸಂಘಟನೆಗಳು ಹೊತ್ಕೊಂಡಿರೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇದೆಯಾ? ನೋಡಿ ಮಮತಾ, ಈವರೆಗೂ ಈ ದಾಳಿಯ ಹೊಣೆಯನ್ನು ಯಾವುದೇ ಸಂಘಟನೆಗಳು ಹೊತ್ಕೊಂಡಿಲ್ಲ. ಖುದ್ದು ಕಾಶ್ಮೀರದ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ, ಇದೊಂದು ಆಕಸ್ಮಿಕ ಸ್ಫೋಟ ಅನ್ನುವಂಥ ನಿಟ್ಟಿನಲ್ಲಿ. ಬಹುಶಃ ಈಗ ಪ್ರಾಥಮಿಕವಾಗಿ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಈ ಒಂದು ಪಾರ್ಸಲ್ ಏನಿದೆ ಅದನ್ನು ಹ್ಯಾಂಡಲ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಿಸ್ಹ್ಯಾಂಡಲ್ ಆಗಿರುವಂಥ ಸಾಧ್ಯತೆಗಳು ಭಾಳ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ನಾನು ಆಗಲೇ ಹೇಳಿದಂತೆ ಇದನ್ನು FSLಗೆ ಕಳಿಸಬೇಕಾಗಿತ್ತು. ಅದರ ವರದಿಯನ್ನು ಕೂಡ ಈಗ ತನಿಖೆಯ ಪ್ರಗತಿಯನ್ನು ತೋರಿಸುವ ಕಾರಣಕ್ಕೆ ಅದನ್ನು ಲ್ಯಾಬ್ಗೆ ಕಳಿಸಿ ಅದರ ಸಂಪೂರ್ಣವಾದಂಥ ವಿವರವನ್ನು ಕೂಡ ಪಡ್ಕೊಳ್ಬೇಕಾಗಿತ್ತು. ಒನ್ಸ್ ಇದು FSLಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಏನು ಈ ಸಂಬಂಧಪಟ್ಟಂಥ ತಜ್ಞರ ಬಳಿ ಹೋದಂಥ ಸಂದರ್ಭದಲ್ಲಿ ಅದನ್ನ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಕಾರ ಅದನ್ನು ಓಪನ್ ಮಾಡುವಂತಹ ಕೆಲಸಗಳನ್ನು ಮಾಡಲಾಗುತ್ತೆ. ಆದರೆ ಇದನ್ನು ಸಾಮಾನ್ಯವಾಗಿ ಒಂದು ಪಾರ್ಸಲ್ ರೀತಿಯಾದಂಥ ಎತ್ತುವಂಥ ಸಂದರ್ಭದಲ್ಲಿ ಏನಾದರೂ ಈ ಘಟನೆ ಆಕಸ್ಮಿಕವಾಗಿ ಆಯ್ತಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಇನ್ನೂ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ಕೂಡ ಬರಬೇಕಾಗಿರುವಂಥದ್ದು. ನೀವು ಹೇಳಿದಾಗೆ ಇದು ಮತ್ತೊಂದು ರೀತಿಯಾದಂಥ ಭಯೋತ್ಪಾದಕ ದಾಳಿ ಅನ್ನುವಂಥ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಸದ್ಯಕ್ಕೆ ಪೊಲೀಸರೇ ಈಗ ಸ್ಪಷ್ಟವಾದಂತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದೊಂದು ಆಕಸ್ಮಿಕ ಅಂದಿರುವಂಥ ಹಿನ್ನೆಲೆಯಲ್ಲಿ ಇದರ ಮುಂದಿನ ತನಿಖಾ ಪ್ರಗತಿ ಏನಿದೆ ಅನ್ನುವಂಥದ್ದನ್ನು ಕೂಡ ನಾವು ಸ್ವಲ್ಪ ಗಮನಿಸಬೇಕಾಗತ್ತೆ. ಮಮತಾ, ರೈಟ್, ಧನ್ಯವಾದ ಶಬೀರ್. ಎಷ್ಟೋ ಸಂದರ್ಭದಲ್ಲಿ ಪೊಲೀಸರು ಆನ್ ಸ್ಪಾಟ್ ಹೇಳ್ಬಿಡಲ್ಲ, ಅದನ್ನ ಅವ್ರು ತನಿಖೆ ಮಾಡಿ ಕಂಪ್ಲೀಟ್ ಆದಮೇಲೆ ಮತ್ತೊಂದು ಸ್ಪಷ್ಟೀಕರಣ ಕೊಟ್ಟಿರುವಂಥ ಅನೇಕ ಪ್ರಕರಣ ನೋಡಿದ್ದೀವಿ. ಬಟ್ ವೆರಿ ಡೌಟ್ಫುಲ್ ಈ ಪ್ರಕರಣ. ಯಾಕಂದರೆ ಅದನ್ನು ಸೀಲ್ ಮಾಡಿ ಸ್ಟಿಚ್ ಮಾಡಿರ್ತಾರೆ, ಸ್ಟಿಚ್ ಮಾಡೋದಕ್ಕೆ ಟೇಲರ್ನೆಲ್ಲ ಕರೆಸಿರ್ತಾರೆ. ಆದರೂ ಹಿಂಗಾಗುತ್ತೆ ಅಂದರೆ ಅನುಮಾನ.